ಹನುಮನ್ ಜಯಂತಿ ಏಕೆ ಆಚರಿಸುತ್ತಾರೆ ಎಂಬುದು ನಿಮಗೆ ಗೊತ್ತೇ? ಹನುಮಂತನು ಹೇಗೆ ಜನಿಸಿದನು ಗೊತ್ತೇ? ಹನುಮಂತನಿಗೆ 3 ತಂದೆಯಿದ್ದಾರೆ ಎಂದು ನಿಮಗೆ ಗೊತ್ತೇ? ಶಿವನು ಮತ್ತು ಪಾರ್ವತೀದೇವಿಯವರಿಂದಲೇ ಹನುಮಂತನು ಜನಿಸಿದನು ಎಂಬುದು ನಿಮಗೆ ಗೊತ್ತೇ? ಇಂದು ಈ ವಿಡಿಯೋದಲ್ಲಿ ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಹನುಮ ಭಕ್ತರು ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ರಾವಣಾಸುರ ಎಂಬ ರಾಕ್ಷಸನು ಸಂಪೂರ್ಣ ಲೋಕವನ್ನು ಧ್ವಂಸ ಮಾಡುತ್ತಾ ರಾಜ್ಯಗಳನ್ನು ದೋಚುತ್ತಿರುತ್ತಾನೆ. ಆದರೆ ರಾವಣನು ಎಷ್ಟೇ ದೊಡ್ಡ ರಾಕ್ಷಸನಾಗಿದ್ದರೂ ಅವನು ಮಹಾನ್ ಬ್ರಾಹ್ಮಣನೂ ಕೂಡ. ರಾವಣನು ಬ್ರಹ್ಮನಿಗೆ ತಪಸ್ಸು ಮಾಡಿ ಅನೇಕ ವರಗಳನ್ನು ಪಡೆಯುತ್ತಾನೆ. ಅದರಲ್ಲಿ ಒಂದು, ತನ್ನ ಸಾವು ನರವಿನಿಂದ ಅಥವಾ ವಾನರರಿಂದ ಮಾತ್ರವಾಗಿರಬೇಕು ಎಂದು ಕೇಳುತ್ತಾನೆ. ಬ್ರಹ್ಮನು ನಗುತ್ತಾ, ನಿನಗೆ ನರವೂ ವಾನರವೂ ಭಯವಿಲ್ಲವೇ ಎಂದು ಕೇಳುತ್ತಾನೆ. ರಾವಣನು ಗಟ್ಟಿಯಾಗಿ ನಗುತ್ತಾ, ಭೂಮಿಯಲ್ಲಿರುವ ಅತೀ ದುರ್ಬಲರು ಇವರೇ ಎಂದು ಅವಹೇಳನ ಮಾಡುತ್ತಾನೆ. ಅದಾದ ನಂತರ ರಾವಣನು ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಹೋಗುವಾಗ ಕೈಲಾಸ ಪರ್ವತವನ್ನು ನೋಡುತ್ತಾನೆ. ಅಲ್ಲಿ ಒಂದು ದಿವ್ಯ ಬೆಳಕು ಕಾಣುತ್ತದೆ. ಅದನ್ನು ತನ್ನ ಲಂಕೆಗೆ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಿ ಮೇಲಕ್ಕೆ ಹೋಗುವಾಗ ತ್ರಿಶೂಲವು ಬಂದು ಅವನ ವಿಮಾನಕ್ಕೆ ತಾಗುತ್ತದೆ. ಅವನು ಕೆಳಗೆ ಬೀಳುತ್ತಾನೆ. ಮುಂದೆ ನಂದಿ ತ್ರಿಶೂಲ ಹಿಡಿದು ನಿಂತಿರುತ್ತಾನೆ. ನನ್ನ ಅನುಮತಿಯಿಲ್ಲದೆ ಯಾರೂ ಕೈಲಾಸಕ್ಕೆ ಬರಬಾರದು ಎಂದು ನಂದಿ ಕೋಪದಿಂದ ಹೇಳುತ್ತಾನೆ. ಅದಕ್ಕೆ ರಾವಣನು ಅವಮಾನ ಮಾಡಿ, ಕೋತಿಮುಖದವನೇ ಎಂದು ನಿಂದಿಸುತ್ತಾನೆ. ಅದಕ್ಕೆ ನಂದಿಗೆ ಕೋಪ ಬಂದು, ನಿನ್ನ ಸಾವು ನರ ಮತ್ತು ವಾನರರಿಂದಲೇ ಆಗುತ್ತದೆ. ನೀನು ಹಾಸ್ಯ ಮಾಡಿದ ಅದೇ ವಾನರನು ನಿನ್ನ ರಾಜ್ಯವನ್ನು ನಾಶ ಮಾಡುತ್ತಾನೆ ಎಂದು ಶಾಪ ಕೊಡುತ್ತಾನೆ. ಇದನ್ನು ಕೇಳಿ ರಾವಣನು ಮತ್ತೆ ನಗುತ್ತಾನೆ. ಇದೇ ಸಮಯದಲ್ಲಿ ದೇವತೆಗಳು ರಾವಣನ ದೌರ್ಜನ್ಯ ನೋಡಿ ಬ್ರಹ್ಮನ ಬಳಿಗೆ ಹೋಗುತ್ತಾರೆ. ನಂತರ ಬ್ರಹ್ಮನು ವಿಷ್ಣುವಿನ ಬಳಿಗೆ ಹೋಗಿ ವಿಷಯ ಹೇಳುತ್ತಾನೆ. ವಿಷ್ಣುನು, ನಾನು ಮನುಷ್ಯ ರೂಪದಲ್ಲಿ ಹುಟ್ಟಿ ರಾವಣನನ್ನು ಸಂಹರಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ನನಗೆ ಸಹಾಯ ಮಾಡಲು ನನ್ನಗಿಂತ ಶಕ್ತಿಶಾಲಿ ಯಾರಾದರೂ ಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಉತ್ತರವಾಗಿ ಶಿವನು ಈ ಕಾರ್ಯಕ್ಕಾಗಿ ಭೂಮಿಗೆ ಬರಲು ತೀರ್ಮಾನಿಸುತ್ತಾನೆ. ಪಾರ್ವತೀದೇವಿ ಕೂಡ ಜೊತೆಗೇ ಬರುವುದಾಗಿ ಹೇಳುತ್ತಾಳೆ. ಇಬ್ಬರು ಸೇರಿ ವಾನರ ರೂಪ ತಾಳುವ ನಿರ್ಧಾರ ಮಾಡುತ್ತಾರೆ. ಇದೀಗ ಇಂದ್ರಲೋಕದಲ್ಲಿ ಪುಂಜಿಕ ಸ್ಥಳ ಎಂಬ ಅಪ್ಸರೆಯಾಗಿದ್ದಳು. ಒಂದು ದಿನ ಅವಳು ಮಾಡಿದ ತಪ್ಪಿಗೆ ಬೃಹಸ್ಪತಿ ಅವಳಿಗೆ, ನೀನು ಕೋತಿ ರೂಪದಲ್ಲಿ ಭೂಮಿಗೆ ಜನ್ಮ ತಾಳುವೆ ಎಂದು ಶಾಪ ಕೊಡುತ್ತಾನೆ. ನಂತರ ಆಕೆ ಅಂಜನಾದೇವಿಯಾಗಿ ಭೂಮಿಯಲ್ಲಿ ಜನಿಸುತ್ತಾಳೆ. ಅಂಜನಾದೇವಿ ಶಿವಭಕ್ತೆಯಾಗಿದ್ದು ನಂತರ ಸುಮೇರು ಪರ್ವತದ ರಾಜನಾದ ಕೇಸರಿಯನ್ನು ಮದುವೆಯಾಗುತ್ತಾಳೆ. ಹಲವು ವರ್ಷಗಳಾದರೂ ಅವರಿಗೆ ಸಂತಾನವಾಗುವುದಿಲ್ಲ. ಆದ್ದರಿಂದ ಅಂಜನಾದೇವಿ ಶಿವನಿಗೆ ಕಠಿಣ ತಪಸ್ಸು ಮಾಡುತ್ತಾಳೆ. ಒಂದು ದಿನ ಶಿವನು ಭಿಕ್ಷುಕನ ರೂಪದಲ್ಲಿ ಬಂದು ಅವಳ ಭಕ್ತಿಯನ್ನು ಪರೀಕ್ಷಿಸುತ್ತಾನೆ. ಅವಳು ಎಲ್ಲ ಅವಮಾನ ಸಹಿಸಿ ಸೇವೆ ಮಾಡುತ್ತಾಳೆ. ಕೊನೆಗೆ ಶಿವನು ಸಂತೋಷಪಟ್ಟು ಆಶೀರ್ವದಿಸುತ್ತಾನೆ. ನಂತರ ಶಿವ ಮತ್ತು ಪಾರ್ವತಿ ವಾನರ ರೂಪದಲ್ಲಿ ಭೂಮಿಗೆ ಬರುತ್ತಾರೆ. ಆ ವೇಳೆ ಪಾರ್ವತಿ ಗರ್ಭಿಣಿಯಾಗುತ್ತಾಳೆ. ಆ ಶಕ್ತಿಯನ್ನು ವಾಯುದೇವನು ಅಂಜನಾದೇವಿಯ ಗರ್ಭಕ್ಕೆ ಸೇರಿಸುತ್ತಾನೆ. ಅದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ದಶರಥನು ಮಾಡಿದ ಯಾಗದಿಂದ ಬಂದ ಪಾಯಸದಿಂದ ಒಂದು ತುಂಡು ಕಾಗೆಯ ಮೂಲಕ ಅಂಜನಾದೇವಿಯ ಬಾಯಿಗೆ ಬೀಳುತ್ತದೆ. ಆ ಶಕ್ತಿಗಳ ಸಂಯೋಗದಿಂದ ಹನುಮಂತನು ಜನಿಸುತ್ತಾನೆ. ಹೀಗೆ ಹನುಮಂತನು ಭೌತಿಕ ತಂದೆ ಕೇಸರಿ, ಆಧ್ಯಾತ್ಮಿಕ ತಂದೆ ವಾಯುದೇವ, ದೈವಿಕ ತಂದೆ ಶಿವ ಎಂಬ 3 ಆಶೀರ್ವಾದದಿಂದ ಜನಿಸಿದನು. ಹನುಮಂತನು ಜನಿಸಿದ ದಿನವನ್ನು ಹಬ್ಬದಂತೆ ಆಚರಿಸಲಾಯಿತು. ಅದೇ ದಿನವನ್ನು ನಾವಿಂದು ಹನುಮನ್ ಜಯಂತಿಯಾಗಿ ಆಚರಿಸುತ್ತೇವೆ. ಈಗ ನಿಮಗೆ ಅರ್ಥವಾಯಿತೆ ಹನುಮಂತನು ಎಷ್ಟು ಶಕ್ತಿಶಾಲಿ ಯಾಕೆ ಎಂಬುದು? ಹನುಮಂತನಿಗೆ ಎಲ್ಲಾ ಶಕ್ತಿಗಳು ಹೇಗೆ ಬಂದವು ಮತ್ತೆ ಅವನ್ನು ಹೇಗೆ ಕಳೆದುಕೊಂಡನು? ಅವನು ಬಾಲ್ಯದಲ್ಲೇ ಸತ್ತನೆಂದು ಕೇಳಿದ್ದೀರಾ? ಅವನಿಗೆ ಮಕ್ಕಳಿದ್ದಾರೆ ಗೊತ್ತೇ? ಇವೆಲ್ಲ ತಿಳಿಯಬೇಕಾದರೆ ನಮ್ಮ ಮುಂದಿನ ವಿಡಿಯೋ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಹನುಮಂತನ ಆಶೀರ್ವಾದ ಇರಲಿ ಎಂದು ನಾವು ಹಾರೈಸುತ್ತೇವೆ. ನಿಮಗೆ ಹನುಮಂತನ ಮೇಲೆ ಭಕ್ತಿ ಇದ್ದರೆ ಕಾಮೆಂಟ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಜೈ ಬಜರಂಗಬಲಿ.